ಓಕೆ, ಇವತ್ತು ನಾನು ಬ್ಲೌಸಲ್ಲಿ ಬಾಡಿ ಮೆಜರ್ಮೆಂಟ್ ತಗೊಳ್ಳೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಯೂಶ್ವಲಿ ನೀವು ಬ್ಲೌಸ್ ಮೆಜರ್ಮೆಂಟ್ ತೊಗೋಬೇಕಂದ್ರೆ ಡ್ರೆಸ್ ಹಾಕ್ಕೊಂಡು ತುಂಬ ಚೆನ್ನಾಗಿ ಫಿಟ್ಟಿಂಗ್ ಬರುತ್ತೆ. ಸೊ ಈಜಿ ತೊಗೋಬೋದು, ಅದಕ್ಕೋಸ್ಕರ ಡ್ರೆಸ್ ಹಾಕ್ಕೊಂಡ್ರೆ ಮೆಜರ್ಮೆಂಟ್ ತೊಗೊಳ್ಳಿ, ಚೆನ್ನಾಗಿ ಬರುತ್ತೆ. ಓಕೆ, ಬ್ಯಾಕ್ ತಿಳ್ಕೊಳ್ಳಿ. ಫಸ್ಟು ನಾನು ಬ್ಲೌಸ್ ಫುಲ್ ಲೆಂತ್ ತೊಗೊತೀನಿ. ನೋಡಿ, ಬ್ಲೌಸ್ ಫುಲ್ ಲೆಂತು ಈ ಶೋಲ್ಡ್ರಿಂದ ಡೌನು 13.5 ಬೇಕು. ಕಟ್ಟಾಗಿ ಇಲ್ಲೊಂದು ಸೆಂಟ್ರ್ ಕಟ್ಟಾಗುತ್ತೆ ನಿಮಗೆಲ್ಲರಿಗೂ, ಈ ಥರ ಸಪ್ರೇಷನ್ ಆಗುತ್ತೆ ಯಾವಾಗಲೂ, ನಿಮ್ಗೆ ಗೊತ್ತಾಗುತ್ತೆ ನಮಗೆ. 13.5 ಬೇಕು ಫುಲ್ ಲೆಂತು. ನೆಕ್ಸ್ಟು ಶೋಲ್ಡರ್ ಮೆಜರ್ಮೆಂಟ್ ತೊಗೊಳ್ಳಿ, ಫ್ರಂಟ್ ತಿಳ್ಕೊಳ್ಳಿ. ಈ 1 ಇಂಚ್ ಟೇಪು ಬ್ಯಾಕ್ ಈ ಥರ ಹೋಗಿ ಶೋಲ್ಡರ್ ಮೆಜರ್ಮೆಂಟು ಈ ಬೋನ್ ಟು ಬೋನ್ ತೊಗೋಬೇಕು. ಈ ಬೋನಿಂದ ಈ ಬೋನ್ಗೆ ಕರೆಕ್ಟಾಗಿ 14 ಇಂಚ್ ಬರ್ತಾಯಿದೆ. ಬೋನ್ ಟು ಬೋನೇ ತೊಗೊಳ್ಳಿ, 14 ಇಂಚು. ನೆಕ್ಸ್ಟು ಅಪ್ಪರ್ ಚೆಸ್ಟ್ ತೊಗೊಳ್ಳಿ. ಅಪ್ಪರ್ ಚೆಸ್ಟ್ ತೊಗೋಬೇಕಾದ್ರೆ ಕರೆಕ್ಟಾಗಿ ತೊಗೊಂಡು ಕೈ ಬಿಡಿ, ಫುಲ್ ಬಿಡಿ. 35.5 ಬರ್ತಾಯಿದೆ ಅಪ್ಪರ್ ಚೆಸ್ಟು. ನೆಕ್ಸ್ಟು ಬಿಲೋ ಚೆಸ್ಟು ಕೈ ಬಿಡಿ, 36 ಬರ್ತಾಯಿದೆ. ನೆಕ್ಸ್ಟ್ ವೇಸ್ಟ್ ರೌಂಡು ಟೈಟ್ ತೊಗೊಳ್ಳಿ, 30.5 ಬರ್ತಾಯಿದೆ. ನೆಕ್ಸ್ಟು ಸ್ಲೀವ್ ಲೆಂತ್ ತೊಗೊಳ್ಳಿ. ಸ್ಲೀವ್ ಲೆಂತ್ ಬಂದುಬಿಟ್ಟು 5 ಇಂಚು ಶಾರ್ಟ್ ಅಂದ್ಕೊಂಡ್ರೆ ಸ್ಲೀವ್ ರೌಂಡು 13 ಬರ್ತಾಯಿದೆ. ನೆಕ್ಸ್ಟು ಎಲ್ಬೋ ಸ್ಲೀವ್ಸ್ ಸ್ಟ್ರೈಟ್ ಹಿಂಗೆ ಇಟ್ಕೊಳ್ಳಿ ಕೈನ, ಇಲ್ಲಿಂದ ಅಲ್ಲಿಗೆ 10 ಇಂಚ್ ಬರ್ತಾಯಿದೆ ಎಲ್ಬೋ ಸ್ಲೀವ್ಸು. ಸ್ಲೀವ್ ರೌಂಡ್ ಬಂದುಬಿಟ್ಟು 10 ಇಂಚು. ಓಕೆ, ನೆಕ್ಸ್ಟ್ 3/4 ಬೇಕಾದರೆ ಇನ್ ಕೇಸ್ ಇಲ್ಲಿಂದ ಇಲ್ಲಿಗೆ 3/4 ಲಿಫ್ಟ್ ಮಾಡಿ ಮೇಲಕ್ಕೆ ನೋಡಿ, ಈ ಭಾಗ ತೊಗೋಬೇಕು ಅವರು 3/4 ಸ್ಲೀವ್ಸ್. ಇಲ್ಲಿಂದ 3/4 ಸ್ಲೀವ್ಸ್ ಇದು ತೊಗೊಳ್ಳಿ, 15 ಬರ್ತಾಯಿದೆ. ಸ್ಲೀವ್ ರೌಂಡು ಸ್ವಲ್ಪ ಲೂಸ್ ತೊಗೊಳ್ಳಿ, 10 ತೊಗೊಳ್ತಾಯಿದೆ. 10 ಸ್ವಲ್ಪ ಲೂಸ್ ತೊಗೋಬೇಕು. ನೆಕ್ಸ್ಟ್ ಫುಲ್ ಸ್ಲೀವ್ಸ್ ಬೇಕಂದರೆ ಇಲ್ಲಿಂದ ಇಲ್ಲಿಗೆ ಸ್ವಲ್ಪ ಮೇಕ್ ಎತ್ಕೊಳ್ಳಿ ಬಾರೆ. ಓಕೆ, ಇಲ್ಲಿ ಬರ್ತಾಯಿದೆ ಸ್ಲೀವ್ಸು 20.5 ಬರ್ತಾಯಿದೆ ಫುಲ್ ಸ್ಲೀವ್ಸು. ಸ್ಲೀವ್ ರೌಂಡ್ ಬಂದುಬಿಟ್ಟು 7.5 ಅಂದರೆ 3.5 7 ಬರ್ತಾಯಿದೆ. ನೆಕ್ಸ್ಟು ಆರ್ಮೋಲ್ ರೌಂಡ್, ಕೈ ಲಿಫ್ಟ್ ಮಾಡಿ, ಇಲ್ಲಿಂದ 1 ಇಂಚ್ ಟೇಪ್ ಈ ಥರ ಹಿಂದಕ್ಕೆ ತೊಗೊಳ್ಳಿ, ಕೈ ಲಿಫ್ಟ್ ಮಾಡಿ, ಸ್ಟ್ರೈಟ್ ಲಿಫ್ಟ್ ಮಾಡಿ. ಓಕೆ, ಇದು ಆರ್ಮೋಲ್ ರೌಂಡು ನೋಡಿ, 16.5 ಬರ್ತಾಯಿದೆ. ಒಂದೇ ಒಂದು ಫಿಂಗರ್ ಲೂಸ್ ಇಲ್ಲಿ, ಈ ಥರ ಅಷ್ಟು ಜಾಸ್ತಿ ಲೂಸ್ ಬೇಡ, ಒಂದೇ ಒಂದು ಫಿಂಗರ್ ಲೂಸ್ ಇಲ್ಲಿ 16.5 ಬರ್ತಾಯಿದೆ, 16.5. ನೆಕ್ಸ್ಟು ಬಸ್ಟ್ ಪಾಯಿಂಟ್ ಇವ್ರಿಗೆ 10.5 ಬರ್ತಾಯಿದೆ. ಬಸ್ಟ್ ಎಂಡಿಂಗ್ ಪಾಯಿಂಟು 13.5 ಬರ್ತಾಯಿದೆ. ಓಕೆ, ಅಥವಾ ಆ ಬಸ್ಟ್ ಎಂಡಿಂಗ್ ಪಾಯಿಂಟಿಂದ 2.75 ಇಂಚ್ ಡೌನ್ ತೊಗೊಳ್ಳಿ ಇಲ್ಲಾಂದರೆ. ಓಕೆ, ನೆಕ್ಸ್ಟು ಫ್ರಂಟ್ ಡೀಪ್ ಇವ್ರಿಗೆ 7.5 ಬೇಕಾಗುತ್ತೆ. ಬ್ಯಾಕ್ ಇಟ್ಕೊಳ್ಳಿ, ಬ್ಯಾಕ್ ಡೀಪು ಇವ್ರಿಗೆ 10 ಇಂಚ್ ಇಡ್ಬೋದು. ಓಕೆ, ಡಿಪೆಂಡ್ಸ್ ಆನ್ ನಿಮ್ಮ ಡೀಪ್ ಎಷ್ಟು ಬೇಕಷ್ಟು ತೊಗೊಳ್ಳಿ, ಬ್ಯಾಕ್ ಡೀಪ್. ಓಕೆ, ನೆಕ್ಸ್ಟ್ ಫ್ರಂಟಲ್ಲಿ ಅಕ್ರಾಸ್ ಫ್ರಂಟ್ ಅಂದರೆ ನೋಡಿ, ಇಲ್ಲಿಂದ ಇಲ್ಲಿಗೆ 12 ಇಂಚ್ ಬರ್ತಾಯಿದೆ. ಬ್ಯಾಕ್ ತಿರ್ಕೊಳ್ಳಿ, ಅಕ್ರಾಸ್ ಬ್ಯಾಕು 15 ಇಂಚ್ ಬರ್ತಾಯಿದೆ. ಓಕೆ, ಸೊ ಇಷ್ಟು ಬಾಡಿ ಮೆಜರ್ಮೆಂಟು ಬ್ಲೌಸ್ಗೆ ಬೇಕಾಗುತ್ತೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್.